ಮೇಲ್ ಮಡಗಿವಿ. ನಮಸ್ಕಾರ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರಾ. ಈ ಬಾರಿ ಎಕ್ಸಾಮ್ ಪೇಪರ್ ನೋಡಿ ಎಲ್ಲರೂ ಶಾಕ್. ಯಾಕಂದ್ರೆ ಅಲ್ಲೂ ಇದೆ ನಮ್ಮ ಗಿಲ್ಲಿ ಹವಾ. ಬಿಗ್ ಬಾಸ್ ಮನೆಯಿಂದ ಶುರುವಾದ ಈ ಕಿಚ್ಚು ಈಗ ಎಕ್ಸಾಮ್ ಕೊಠಡಿಗೆ ತಲುಪಿದೆ. ಈಗ ಎಲ್ಲೆಲ್ಲೂ ಗಿಲ್ಲಿ ಹವಾ. ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಗೆದ್ದ ಗಿಲ್ಲಿ ನಟ ಈಗ ಸ್ಟೂಡೆಂಟ್ ಪೇಪರ್ ಅಲ್ಲೂ ಕಾಣಿಸಿಕೊಂಡಿದ್ದಾರೆ. ಇದು ವಿಕ್ಟ್ರಿ ಅಲ್ಲ, ಇದೇ ಅಲ್ವಾ ರಿಯಲ್ ಜನಪ್ರಿಯತೆ ಅಂದ್ರೆ. ಎಕ್ಸಾಮ್ ಅಂದ್ರೆ ಟೆನ್ಷನ್ ಅನ್ನೋ ಕಾಲ ಹೋಯ್ತು. ನಾವೆಲ್ಲ ಎಕ್ಸಾಮ್ಗೆ ಹೋದ್ರೆ ಗ್ರಾಮರ್ ಬಗ್ಗೆ ಕೇಳ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ರೀಸೆಂಟ್ ಆಗಿ ನಡೆದ ಪ್ರಥಮ PUC ಇಂಗ್ಲಿಷ್ ಎಕ್ಸಾಮ್ ನಲ್ಲಿ ಏನಾಯ್ತು ಗೊತ್ತಾ? ಸ್ಟೂಡೆಂಟ್ ಪೇಪರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಗ್ರಾಮರ್ ಜೊತೆಗೆ ನಮ್ಮ ಗಿಲ್ಲಿ ನಟನ ಬಗ್ಗೆ ಪ್ರಶ್ನೆ ಇದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ. ಅಂದ್ರೆ ನೋಡಿ, ಗಿಲ್ಲಿ ಹವಾ ಎಲ್ಲಿಗೆ ಹೋಗಿ ತಲುಪಿದೆ ಅಂದ್ರೆ ಈಗ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕಿದ್ರು ಗಿಲ್ಲಿ ಬಗ್ಗೆ ಓದ್ಕೊಂಡು ಹೋಗ್ಬೇಕು. ನಿಮ್ಗೆಲ್ಲ ಅನ್ಸ್ಬೋದು, ಇದಕ್ಕೂ ಮುಂಚೆ ನಟ ನಟಿಯರ ಬಗ್ಗೆ ಕ್ವಶನ್ ಬಂದಿರೋದು ಕಾಮನ್. ಇದ್ರಲ್ಲಿ ಏನ್ ವಿಶೇಷ ಇದೆ? ಹೌದು, ಡಾಕ್ಟರ್ ರಾಜ್ಕುಮಾರ್ ಸರ್, ಪುನೀತ್ ಸರ್, ಇನ್ನು ಹಲವಾರು ನಟರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಈ ಮಟ್ಟಕ್ಕೆ ಬೆಳೆದಿರೋದು ನಿಜಕ್ಕೂ ಖುಷಿಯ ವಿಚಾರ. ಇಂಗ್ಲಿಷ್ ಪೇಪರ್ ನಲ್ಲಿ ಗಿಲ್ಲಿ ಬಗ್ಗೆ ಪ್ರಶ್ನೆ ಬಂದಿರೋದನ್ನ ನೋಡಿದ ಅಭಿಮಾನಿಗಳು ಹೇಳ್ತಿರೋದು ಒಂದೇ: ಗಿಲ್ಲಿ ಕ್ರೇಜ್ಗೆ ಬೌಂಡ್ರಿಯೇ ಇಲ್ಲ ಅಂತ. ಇನ್ನು ಗಿಲ್ಲಿ ಈಗ ಹೀರೋ ಕೂಡ ಹೌದು. ಸೂಪರ್ ಹಿಟ್ ಅನ್ನೋ ಸಿನಿಮಾ ಮೂಲಕ ನಿಮ್ಮ ಮುಂದೆ ಬಂದಿದ್ರು. ಕಿರಾತಕ ಪಾರ್ಟ್ 2 ಅಲ್ಲಿ ನಟಿಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಎಕ್ಸಾಮ್ ಪೇಪರ್ ನಲ್ಲಿ ಪ್ರಶ್ನೆ ಆಗಿ ಬಂದವರು ನಾಳೆ ಬೆಳ್ಳಿ ತೆರೆಯ ಮೇಲೆ ಇತಿಹಾಸ ಸೃಷ್ಟಿಸೋದು ಗ್ಯಾರಂಟಿ ಅಂತಿದ್ದಾರೆ ಅವರ ಅಭಿಮಾನಿಗಳು. ಇನ್ನು ಕ್ವಶನ್ ಪೇಪರ್ ನಲ್ಲಿ ಆನ್ಸರ್ ಬರೆದ ಸ್ಟೂಡೆಂಟ್ ಈಗ ಥಿಯೇಟರ್ಗೆ ಹೋಗೋಕೆ ವೇಟ್ ಮಾಡ್ತಿದ್ದಾರೆ. ಯೂಟ್ಯೂಬ್ ನಿಂದ ಶುರುವಾಗಿ ಬಿಗ್ ಬಾಸ್ ವೇದಿಕೆವರೆಗೂ ತಲುಪಿದ ಈ ಹಳ್ಳಿಯ ಇದನ್ನ ಪ್ರಯಾಣ ಈಗ ಪಾಠವಾಗ್ತಿದೆ. ಇಂಗ್ಲಿಷ್ ಗ್ರಾಮರ್ ಪೇಪರ್ ನಲ್ಲಿ ಗಿಲ್ಲಿ ಹೆಸರು ಮಿಂಚಿದೆ ಅಂದ್ರೆ ಈ ಸಾಧನೆಗೆ ಒಂದು ಸಲಾಂ ಹೇಳಲೇಬೇಕು. ಇನ್ನು ಫ್ಯಾನ್ಸ್ ನ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ, ಗುರು ಗಿಲ್ಲಿ ಅಂದ್ರೆ ಬರೀ ಹೆಸರಲ್ಲ, ಇದೊಂದು ಎಮೋಷನಲ್. ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡ ಮೇಲೆ ಗಿಲ್ಲಿ ಹವಾ ಈಗ ಎಕ್ಸಾಮ್ ಹಾಲ್ ವರೆಗೂ ತಲುಪಿದೆ. ಇನ್ನು ಕೊನೆಯದಾಗಿ ಹೇಳೋದಿಷ್ಟೇ: ಪರಿಶ್ರಮ ಪಟ್ರೆ ಯಾವ ಹಳ್ಳಿ ಹುಡುಗ ಬೇಕಾದ್ರೂ ಇಡೀ ನಾಡಿನ ಮನೆ ಮಾತಾಗ್ಬೋದು ಅನ್ನೋದಕ್ಕೆ ಗಿಲ್ಲಿ ನಟನೆ ಸಾಕ್ಷಿ. ಎಕ್ಸಾಮ್ ಪೇಪರ್ ನಿಂದ ಜನರ ಹೃದಯದವರೆಗೆ ಗಿಲ್ಲಿ ಹವಾ ಹೀಗೆ ಇರ್ಲಿ. ಇದಿಷ್ಟು ಗಿಲ್ಲಿ ಕ್ರೇಜ್ ಸ್ಟೋರಿ ಆಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಕುಣಿಯೋದು ತಾಕತ್ತು, ಕುಣಿಸೋದು ನಂಗೊತ್ತು, ನಮ್ ತಾಳಕ್ಕೆ ತಕ್ಕತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.